ಆರ್ಎಸ್ಎಸ್ ವಿರುದ್ಧದ ಪ್ರಿಯಾಂಕ್ ಖರ್ಗೆ ಹೋರಾಟಕ್ಕೆ ಹೊಸ ಸ್ವರೂಪ ಸಿಗ್ತಾ ಇದೆ ವೀಕ್ಷಕರೇ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪ್ರಿಯಾಂಕ್ ಖರ್ಗೆ ಗೃಹ ಸಚಿವರು ಒಂದು ಪತ್ರವನ್ನು ಬರೆದಿದ್ದಾರೆ. ಅದರಲ್ಲಿ 7 ಅಂಶಗಳನ್ನು ಉಲ್ಲೇಖ ಮಾಡ್ತಾ 7 ಪ್ರಶ್ನೆಗಳಿಗೆ ಉತ್ತರವನ್ನು ಬಯಸ್ತಾ ಸಚಿವರು ಪತ್ರವನ್ನು ಬರೆದಿರುವಂಥದ್ದು. ಆರ್ಎಸ್ಎಸ್ ಒಂದು ನೋಂದಾಯಿತ ಕಾನೂನುಬದ್ಧವಾಗಿರ್ತಕ್ಕಂತಹ ಒಂದು ಸಂಸ್ಥೆ ಅಥವಾ ಆರ್ಎಸ್ಎಸ್ ಯಾವ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಹೀಗೆ ಹಲವು ಪ್ರಶ್ನೆಗಳನ್ನು ಕೇಳುತ್ತಾ ಲೆಟರ್ ಅನ್ನು ಬರೆದಿದ್ದಾರೆ. ಒಟ್ಟು 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಣಕಾಸು ಮೂಲ ಯಾವುದು, ಕಾನೂನು ಪಾಲನೆ, ಉತ್ತರದಾಯಿತ್ವದ ವಿವರಣೆಯನ್ನು ಕೊಡಿ. ಮೋಹನ್ ಭಾಗವತ್ ಅವರಿಗೆ ಬರೆದಿರ್ತಕ್ಕಂಥ ಪತ್ರ, ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. 7 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ವೀಕ್ಷಕರೇ. ಒಂದು, ಕಾನೂನು ಆರ್ಎಸ್ಎಸ್ ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆಯ ರಚನೆಯ ವಿವರವನ್ನು ಕೊಡಿ. ಎರಡನೆಯದು, ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳನ್ನು ಕೊಡಿ. ಮೂರನೇದು, ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳನ್ನು ಕೊಡಿ. ನಾಲ್ಕನೇದು, ವೆಚ್ಚ ಮತ್ತು ಆಸ್ತಿಪಾಸ್ತಿಗಳ ವಿವರಗಳನ್ನು ಕೊಡಿ. ಐದನೇದು, ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಗಳನ್ನು ಸಕ್ರಮವಾಗಿ ಪಾವತಿಸಲಾಗುತ್ತಿದೆಯೇ ಅನ್ನುವ ವಿಷಯವನ್ನು ತಾವು ತಿಳಿಸಿ. ಆರನೇದು, ಔಪಚಾರಿಕ ನೋಂದಾವಣಿ ಇಲ್ಲದೆ ತನ್ನ ಚಟುವಟಿಕೆಗಳನ್ನು ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನು ಅವಲಂಬಿಸಲಾಗಿದೆ, ಆ ವಿಷಯದ ಬಗ್ಗೆ ತಾವು ಮಾಹಿತಿಯನ್ನು ಹಂಚಿಕೊಳ್ಳಿ. ಏಳನೇದು, ಲಾಸ್ಟ್ ಕ್ವೆಶ್ಚನ್, ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕನ್ನು ಯಾವ ಸಂವಿಧಾನ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪಡೆದುಕೊಳ್ಳಲಾಗಿದೆ ಅನ್ನುವ ವಿಷಯ. ಸೊ ಒಟ್ಟು 7 ಪ್ರಶ್ನೆಗಳನ್ನು ಕೇಳ್ತಾ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂಥ ಮೋಹನ್ ಭಾಗವತ್ ಅವರಿಗೆ ಲೆಟರನ್ನು ಬರೆದಿದ್ದಾರೆ. ಸೊ ಗಮನಿಸ್ತಾ ಇದ್ದೀವಿ, ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥ ವಿಚಾರ ಆಗಿರ್ಬೋದು, ಮತ್ತು ಅವರು ಪೇಪರ್ಸ್ಗಳನ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ, ಡಾಕ್ಯುಮೆಂಟ್ಸ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಳಿ, ಸದ್ಯದಲ್ಲೇ ತಾವು ಅದನ್ನು ನೋಂದಾವಣಿ ಮಾಡ್ಕೊಳ್ಬೇಕಾಗುತ್ತೆ ಅನ್ನುವ ರೀತಿಯಂಥ ಮಾತುಗಳನ್ನೆಲ್ಲ ಏನು ಹೇಳಿದ್ರು, ಈಗ ಅದಕ್ಕೆ ಆ್ಯಡಪ್ ಮಾಡ್ತಾ ಪ್ರಿಯಾಂಕ್ ಖರ್ಗೆ ಅವರು ಈಗ 7 ಪ್ರಶ್ನೆಗಳನ್ನು ಕೇಳ್ತಾ ಲೆಟರನ್ನು ಬರೆದಿದ್ದಾರೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ರಂಜನ್, ಈಗ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿರುದ್ಧ ಒಂದು ರೀತಿಗೆ ಟೊಂಕ ಕಟ್ಟಿ ನಿಂತಿರೋ ಹಾಗೆ ಕಾಣಿಸ್ತಾ ಇದೆ. ಶತಾಯ ಗತಾಯ ಆರ್ಎಸ್ಎಸ್ ಅನ್ನ ಒಂದು ಅಡಿಗೆ ತರಬೇಕು ಅಥವಾ ಅವ್ರು ಏನು ಅನ್ಕೊಂಡಿದ್ದಾರೆ ಆ ದೃಷ್ಟಿಕೋನದಲ್ಲೇ ಆರ್ಎಸ್ಎಸ್ ನಡಿಬೇಕು ಅನ್ನುವ ರೀತಿಯಾದಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಈಗ ಮೋಹನ್ ಭಾಗವತ್ ಅವರಿಗೆ 7 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಪ್ರಶ್ನೆಗಳು ಯಾವುದು, ಆ ಪ್ರಶ್ನೆಗಳಿಗೆ ಮೋಹನ್ ಭಾಗವತ್ ಅವರು ಸಮರ್ಪಕವಾಗಿ ಉತ್ತರ ಕೊಡಬಹುದಾದಂಥ ಸಾಧ್ಯತೆ ಎಷ್ಟು ಮಟ್ಟಿಗೆ ಇದೆ ಅಂತ ರಂಜನ್? ಖಂಡಿತವಾಗ್ಲೂ ಶಿವಶಂಕರ್, ಏನು ಖರ್ಗೆ ಹಾಗೂ RSS ಈ ಎರಡು ವಿಚಾರದ ನಡುವೆ ಈಗಾಗಲೇ ಸಾಕಷ್ಟು ಜಟಾಪಟಿ ನಾವು ಹಲವು ದಿನಗಳಿಂದ ನೋಡ್ತಾನೆ ಬರ್ತಿದ್ವಿ. ಏನು ಖರ್ಗೆ ಅವರ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ RSS ಪಥಸಂಚಲನ ಮಾಡೋಕ್ಕೆ ಒಂದು ಅವಕಾಶವನ್ನು ಕೇಳುತ್ತೆ. ಆ ಒಂದು ಸಂದರ್ಭದಲ್ಲಿ ಅಂದಿನ ಕರ್ನಾಟಕ ಸರ್ಕಾರ ಆ ಒಂದು ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದಾದ ಬಳಿಕ ಕೋರ್ಟ್ ಮೆಟ್ಟಿಲನ್ನು ಏರಿದಂಥ RSS ಸಂಘ ನಂತರದಲ್ಲಿ ಅನುಮತಿಯನ್ನು ಪಡೆದುಕೊಂಡು ಕೆಲವೊಂದಿಷ್ಟು ಷರತ್ತು ಮತ್ತು ವಿಧಿಗಳ ಅನ್ವಯ ಅಲ್ಲಿ ಪಥಸಂಚಲನ ಮಾಡುತ್ತೆ. ಅವತ್ತಿನಿಂದ ಶುರುವಾದಂಥ ಈ ಒಂದು RSS ಜೊತೆಗೆ ಖರ್ಗೆ ಟಾಕ್ ವಾರ್ ಇವತ್ತಿನವರೆಗೂ ಕೂಡ ಬಂದು ಮುಟ್ಟಿರುವಂಥದ್ದು. ಏನು ಖರ್ಗೆ ಅವರು ಈ ಒಂದು ರಾಜ್ಯದ ಗೃಹ ಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬಿಜೆಪಿ ನೇರವಾಗಿ ತನ್ನ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಟ್ವೀಟ್ ಮಾಡುತ್ತೆ, ಈ ಒಂದು ರಾಜ್ಯಕ್ಕೆ ಅಸಮರ್ಥ ಗೃಹ ಸಚಿವರ ಲಭ್ಯರಾಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಟ್ವೀಟ್ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಕೂಡ ಖರ್ಗೆ ಅವರು RSSನ ಮೇಲೆ ನೇರವಾಗಿ ದಾಳಿಯನ್ನು ಮಾಡ್ತಾರೆ. ಇದು ಈಗ ಮುಂದುವರಿದ ಭಾಗವಾಗಿ ಖರ್ಗೆ ಈಗ ನೇರವಾಗಿ RSSನ ಸಹ ಸಂಚಾಲಕರಂಥ ಮೋಹನ್ ಭಾಗವತ್ ಅವರಿಗೆ ಲೆಟರನ್ನು ಬರೆದಿರುವಂಥದ್ದು. ಇದು ಆಫ್ಕೋರ್ಸ್ ಖಂಡಿತವಾಗ್ಲೂ ಕೂಡ ಇದು ಮುಂದಿನ ಹಂತದ ರಾಜಕೀಯ ಚರ್ಚೆಗೆ ನಾಂದಿ ಆಡುತ್ತೆ. ಯಾಕಂದರೆ ಒಂದು ಕಡೆಯಿಂದಾಗಿ RSS ಮತ್ತು ಬಿಜೆಪಿಯ ಮಾತೃ ಸಂಸ್ಥೆ ಅಂತ ಗುರುತಿಸ್ಕೊಂಡಂಥ RSS ಹಾಗೂ ಖರ್ಗೆ ಅವರಿಗೆ ಸಾಕಷ್ಟು ಅಂದರೆ ವೈಯಕ್ತಿಕ ವಿಚಾರಗಳ ಜೊತೆಗೆ RSSನ ನೀತಿ ನಿಯಮಗಳ ಜೊತೆಗೆ RSSನ ಮೋಟಿವ್ ಇದೆಯಲ್ಲ, ಇದ್ರ ಬಗ್ಗೆ ಖರ್ಗೆ ಅವರು ಸಾಕಷ್ಟು ಬಾರಿ ಬಿಜೆಪಿಯನ್ನು ಕೆಣಕಿ ಪ್ರಶ್ನೆಯನ್ನು ಮಾಡ್ತಿದ್ರು. ಇದೀಗ ನೇರವಾಗಿ RSSನ ಹೆಡ್ ಆಫ್ ದಿ ಸ್ಟೇಟ್ ಅಂತ ಏನು ಕರಿತೀವಿ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದಿರುವಂಥದ್ದು. ಸುಮಾರು 8 ಅಂಶಗಳನ್ನು ಉಲ್ಲೇಖ ಮಾಡಿರುವಂಥದ್ದು. ಈಗಾಗಲೇ ಗೊತ್ತಿರುವಂಥ ಮಾಹಿತಿ ಅನ್ವಯ RSS ಒಂದು ರಿಜಿಸ್ಟರ್ಡ್ ಬಾಡಿ ಅಲ್ಲ, ಅಂದರೆ ನೋಂದಾಯಿತ ಸಂಸ್ಥೆ ಅಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನೇ ಮುಖ್ಯ ಗುರಿಯಾಗಿಕೊಂಡು ನಿಮ್ಮ RSS ಸಂಘ ಸಾಂವಿಧಾನಿಕವಾಗಿ ನೋಂದಣಿ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಲೆಟರ್ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಯಾವ ಒಂದು ಮಾನದಂಡದ ಆಧಾರದ ಮೇಲೆ ಸಂವಿಧಾನದ ಯಾವ ಒಂದು
ಮಾನದಂಡದ ಅಡಿಯಲ್ಲಿ ನಿಮ್ಮ RSS ಸಂಘ ಕಾರ್ಯವನ್ನು ನಿರ್ವಹಿಸ್ತಿದೆ. ಜೊತೆಗೆ ಇಡೀ ದೇಶದಲ್ಲಿ ಹಾಗೂ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಜೊತೆಗೆ ಶಾಖೆಗಳನ್ನು ಹೊಂದಿರುವಂಥ, ಜೊತೆಗೆ ಪ್ರತಿ ವಾರ ಒಂದು ಸಂಘ ಸಂಸ್ಥೆ ತರಬೇತಿಗಳನ್ನು ನಡೆಸುವಂಥ ಸಂಸ್ಥೆ ನಿಮ್ಮದಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ನಿಮ್ಮ RSS ಸಂಘದ ಪ್ರಭಾವ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ನೀವು ಅಗತ್ಯ ದಾಖಲೆಗಳನ್ನು ಕೊಡಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಜೊತೆಗೆ ಒಂದು ವೇಳೆ ನಿಮ್ಮ ಸಂಘ ರಿಜಿಸ್ಟರ್ ಆಗಿದ್ದರೆ ಅದಕ್ಕೆ ಟ್ಯಾಕ್ಸ್ ಏನು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ಅದ್ರ ಟ್ಯಾಕ್ಸನ್ನು ಪೇ ಮಾಡ್ತಿದ್ದಾರೆ, ಟ್ಯಾಕ್ಸನ್ನು ಪೇ ಮಾಡುವ ಸಂಘ ಸಂಸ್ಥೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಇಲ್ಲಿ ಒಂದು RSS ಸಂಘಕ್ಕೆ ಇಷ್ಟೆಲ್ಲ ಆಕ್ಟಿವಿಟೀಸ್ ಮಾಡ್ತಿದೆ ದೇಶದಾದ್ಯಂತ, ಇದಕ್ಕೆ ಎಲ್ಲಿಂದ ಹಣದ ಮೂಲ ಬರ್ತಿದೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಯನ್ನು ಮಾಡಿರುವಂಥದ್ದು. ಈ ಒಂದು ವಾದ ಮತ್ತು ವಿವಾದ ಈ ಹಿಂದೆ ಏನು ಖರ್ಗೆ ಅವರು ಗೃಹ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ವಾ, ಆ ಒಂದು ಸಂದರ್ಭದಲ್ಲಿ BJP ಟ್ವೀಟ್ ಮಾಡುತ್ತೆ. ಆ BJPಲಿ ಈ ಹಿಂದಿನ ಗೃಹ ಸಚಿವರಾದಂತಹ ಏನು G ಪರಮೇಶ್ವರ್ ಅವರು ಕೂಡ ಏನು ಗೊತ್ತಿಲ್ಲದ ಮಿನಿಸ್ಟರ್ ಏನು ಕೇಳಿದ್ರು ಕೂಡ ರಿಯಾಕ್ಷನ್ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಉಲ್ಲೇಖ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಅಸಮರ್ಥ, ಅಂದರೆ ಮಾಧ್ಯಮಗಳ ಮುಂದೆ ಬೇಕಾಬಿಟ್ಟಿಯಾಗಿ ದೇಶದ ಪ್ರಧಾನಿ ಜೊತೆಗೆ RSSನ ಕುರಿತಾಗಿ ಭಾಷಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಟ್ವೀಟ್ ಮಾಡುತ್ತೆ. ಈ ಒಂದು ಟ್ವೀಟ್ನ ಮಾಡಿದ ಸಂದರ್ಭದಲ್ಲಿ ಖರ್ಗೆ ಅವರು RSSನ ಕುರಿತಾಗಿ ನಿಮ್ಮ ಬಾಡಿ ಆಫ್ ಇಂಡಿವಿಜುವಲ್ಗೆ ಹೋಗಿ ಪ್ರಶ್ನೆಯನ್ನು ಕೇಳಿ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದ್ರು ಟ್ವೀಟ್ನ ಮೂಲಕ. ಇದೀಗ ಇವತ್ತು RSSನ ಚೀಫ್ ಆಫ್ ದ ಹೆಡ್ ಅವರಿಗೆ ಲೆಟರ್ನ ಬರೆಯೋದ್ರ ಮೂಲಕ ಮತ್ತೊಂದು ರಾಜಕೀಯದ ಚದುರಂಗದಾಟಕ್ಕೆ ಖರ್ಗೆ ಅವರು ಮುನ್ನಡೆ ಬರೆದಿದ್ದಾರೆ. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಓಕೆ, ಸೊ ಈ RSS ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಮೋಹನ್ ಭಾಗವತ್ ಅವರಿಗೆ ಲೆಟರ್ ಬರೆದಿದ್ದಾರೆ. ಈ ಲೆಟರ್ನಲ್ಲಿ ಒಂದು 7 ಪ್ರಶ್ನೆಗಳನ್ನು ಅವ್ರು ಕೇಳ್ತಾ ಇದ್ದಾರೆ. ಒಂದು, ಪ್ರಿಯಾಂಕ್ ಖರ್ಗೆ ಅವರು ಯಾಕಾಗಿ ಹೆದರ್ತೀರಿ, ನೀವು ನೋಂದಣಿ ಮಾಡ್ಕೊಳ್ಳೋದಕ್ಕೆ, ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಯಾಕಾಗಿ ಹೆದರ್ತೀರಿ ಅನ್ನುವ ಪ್ರಶ್ನೆನ ನೇರವಾಗಿ ಕೇಳಿರ್ತಕ್ಕಂಥದ್ದು. ಏತನ್ಮಧ್ಯೆ ದಾಖಲಾತಿಗಳನ್ನು ರೆಡಿ ಮಾಡಿಟ್ಕೊಳ್ಳಿ, ಶತಾಯಗತಾಯ ತಮ್ಮ ಒಂದು ಸಂಘಟನೆ ನೋಂದಾವಣಿ ಆಗಲೇಬೇಕು ಅನ್ನುವ ರೀತಿಯಾದಂತಹ ಮಾತು. ಸೊ ಈಗ ಈ 7 ಪ್ರಶ್ನೆಗಳಿಗೆ ಯಾವ ರೀತಿಗೆ ಉತ್ತರ ಸಿಗುತ್ತೆ ಮೋಹನ್ ಭಾಗವತ್ ಕಡೆಯಿಂದ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇಲ್ಲಿ RSS ಕಾನೂನಾತ್ಮಕ ಸ್ಥಾನಮಾನ ಮತ್ತು ಸಂಘಟನೆಯ ರಚನೆಯ ವಿವರವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಮಗದೊಂದು ಕಡೆ ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳನ್ನು ಸಲ್ಲಿಸಿ, ಸರ್ಕಾರಕ್ಕೆ ಸಲ್ಲಿಸಬೇಕು ನೀವು ಅಂತ ಹೇಳ್ತಾ ಇದ್ದಾರೆ. ದೇಣಿಗೆ, ಕೊಡುಗೆ ಮತ್ತು ಆದಾಯದ ಮೂಲಗಳು ಯಾವುದು ನಿಮಗೆ, ನಿಮ್ಮ ಸಂಘಟನೆಗೆ, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ವೆಚ್ಚ ಮತ್ತು ಆಸ್ತಿ ಪಾಸ್ತಿಗಳ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಕಾನೂನಿನ ಪ್ರಕಾರ ಅನ್ವಯ ಆಗುವಂತಹ ತೆರಿಗೆಗಳನ್ನು ಸಕ್ರಮವಾಗಿ ಪಾವತಿಸಲಾಗ್ತಾ ಇದೆಯಾ, ಈ ವಿಷಯದ ಬಗ್ಗೆ ತಾವು ಮಾಹಿತಿಯನ್ನು ಹಂಚಿಕೊಳ್ಳಿ. ಹಾಗೆ ಔಪಚಾರಿಕ ನೋಂದಾವಣಿ ಇಲ್ಲದೆ ತಮ್ಮ ಚಟುವಟಿಕೆಗಳನ್ನು ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನು ಅವಲಂಬಿಸಲಾಗಿದೆ, ಇದ್ರ ಬಗ್ಗೆಯೂ ಸಹ ಮಾಹಿತಿ ಕೊಡಿ. ಯಾವುದೇ ಸಾರ್ವಜನಿಕ ಜವಾಬ್ದಾರಿ ಇಲ್ಲದೆ ಇಷ್ಟು ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವಂಥ ಹಕ್ಕನ್ನು ಸಂವಿಧಾನ ನಿಮಗೆ ಕೊಟ್ಟಿದೆಯಾ,